ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಸ್ಟೆಪ್ಸ್ ಇರುತ್ತೆ. ನಾನು ಯಾವ ರೀತಿಯಾಗಿ ವಿಡಿಯೋ ಎಡಿಟ್ನ ಮಾಡ್ತೀನಿ ಅನ್ನೋದನ್ನ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವ ಆ್ಯಪಿಂದ ವಿಡಿಯೋನ ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನು ಕೈನ್ ಮಾಸ್ಟರ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿಕೊಂಡು ಸೊ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಪ್ಲಸ್ ಮಾರ್ಕ್ ಇದೆ ಅಲ್ವಾ ಸೆಂಟರಲ್ಲಿ. ಸೊ ನಾನಿಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಬೇಕಾಗಿರೋದು ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ. ಸೊ ನಾನಿಲ್ಲಿ 16:9 ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿದಾಗ. ಸೊ ನಾನಿವಾಗ ಇಲ್ಲಿ ಯಾವುದೇ ವಿಡಿಯೋಸ್ ಇಲ್ಲ. ಇದಕ್ಕೆ ನಾವು ವಿಡಿಯೋನ ಯಾವ ರೀತಿಯಾಗಿ ಹಾಕ್ಕೊಂಡು ವಿಡಿಯೋನ ಎಡಿಟ್ ಮಾಡೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಮೀಡಿಯಾ ಅಂತ ಇದೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನಂತರ ನಾನಿಲ್ಲಿ ವೀಡಿಯೋಸ್ ಇದೆ, ಇಲ್ಲಿ ಕೆಲವೊಂದು ವೀಡಿಯೋಸ್ ಇದೆ. ಈ ವಿಡಿಯೋಸ್ನಲ್ಲಿ ನಾನು ವಾಟ್ಸಪ್ಪಲ್ಲಿ ಹೋಗ್ತಾಯಿದ್ದೀನಿ. ವಾಟ್ಸಪ್ ವೀಡಿಯೋಸ್ನ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಒಂದಷ್ಟು ಜ್ಯುವೆಲ್ರೀಸ್ದು ವಿಡಿಯೋಸ್ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ನಾನಿಲ್ಲಿ ಒಂದು ವಿಡಿಯೋನ ತೊಗೊತೀನಿ. ಸುಮ್ಮನೆ ನಿಮಗೆ ತೋರ್ಸೋದಕ್ಕಂತ ಹೇಳ್ಬಿಟ್ಟು 1-2-3 ವೀಡಿಯೋನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸುಮ್ಮನೆ. ನಿಮಗೆ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ವ ನಾನು, ಅದಕ್ಕೋಸ್ಕರ. ಸೊ ಈಗ ನಿಮಗೆ ಇದರಲ್ಲಿ ಯಾವುದಾದ್ರೂ ವಿಡಿಯೋ ಬೇಡ ಅಂದರೆ ನೀವು ಇಲ್ಲಿ ಕೂಡ ನೋಡಿ. ಇವಾಗ ನಾನು ಅದ್ರ ವಿಡಿಯೋ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ, ಇವಾಗ ನಾನು ಮತ್ತೆ ತೋರಿಸ್ತೀನಿ. ಡಿಲೀಟ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಡಿಲೀಟ್ ಆಗೋಯ್ತು ಆ ವಿಡಿಯೋ. ಸೊ ಇವಾಗ ಇದೊಂದೇ ವಿಡಿಯೋ ಇದೆ. ಈ ವಿಡಿಯೋನಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಇರುತ್ತೆ. ಈ ವಾಯ್ಸ್ನ ನೀವು ಡಿಲೀಟ್ ಮಾಡಬೇಕು ಅಂತಂದರೆ ಇದರ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಾಲ್ಯೂಮ್ ಇರುತ್ತಲ್ವ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯೂಟ್ ಮಾಡಬೇಕು. 0%ಗೆ ಇಟ್ಟರೆ ವಾಲ್ಯೂಮ್ ಮ್ಯೂಟ್ ಆಗುತ್ತೆ. ಸೊ ಈ ವಾಲ್ಯೂಮ್, ಇದರಿಂದ ಬರುವಂಥ ವಾಲ್ಯೂಮ್ ಏನು ಕೂಡ ಬರೋದಿಲ್ಲ. ಸೊ ನೀವು ಈ ವಾಲ್ಯೂಮ್ ಬೇಡ, ನೀವು ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಇಲ್ಲಿ ರೆಕಾರ್ಡ್ ಅನ್ನೋ ಆಪ್ಷನ್ ಇದೆ. ರೆಕಾರ್ಡ್ ಮಾಡಿದ್ರೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನಿಲ್ಲಿ. ಸ್ಟಾಪ್ ಮಾಡಿದ್ದೀನಿ. ಸೊ ನಿಮಗೆ ಇದರಲ್ಲಿ ಈ ಮಾತಾಡಿರೋದ್ರಲ್ಲಿ, ರೆಕಾರ್ಡ್ ಮಾಡಿರೋದ್ರಲ್ಲಿ ನಿಮಗೆ ಯಾವುದಾದ್ರೂ ಬೇಡ ಅಂತಂದರೂ ಕೂಡ ನೀವು ಇಲ್ಲಿ ಟ್ರಿಮ್ ಮಾಡ್ಬೋದು. ಇಲ್ಲಿ ಟ್ರಿಮ್ ಇದೆ ನೋಡಿ. ಇಲ್ಲಿ ನಿಮಗೆ ಯಾವ ಥರ ಅಂದರೆ ಫಸ್ಟಿಗೆ ಮಾತಾಡಿರೋದನ್ನು ಡಿಲೀಟ್ ಮಾಡಬೇಕಾ, ಅಥವಾ ಲಾಸ್ಟಲ್ಲಿ ಮಾತಾಡಿರೋದನ್ನು ಡಿಲೀಟ್ ಮಾಡಬೇಕಾ, ಇಲ್ಲ ಸ್ಪ್ಲಿಟ್ ಮಾಡಬೇಕಾ, ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಡಿಲೀಟ್ ಮಾಡಬೇಕಾ, ಆ ಥರ ಅನ್ನೋದು ಮಾಡ್ಕೊಳ್ಬೋದು. ಸೊ ಇಲ್ಲ ಇದು ಪೂರ್ತಿಯಾಗಿ ಬೇಡ, ನಾನು ಹೊಸದಾಗಿ ವಾಯ್ಸ್ ಓವರ್ನ ಕೊಡ್ತೀನಿ ಅಂತಂದರೂ ಕೂಡ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ. ನಾನು ಅದನ್ನು ಕ್ಲಿಕ್ ಮಾಡಿದೆ. ಸೊ ಇವಾಗ ಅದು ಹೋಯಿತು, ಡಿಲೀಟ್ ಆಯಿತು. ನಾನು ಮತ್ತೆ ಬೇಕಂದರೆ ವಾಯ್ಸ್ ಓವರ್ ಕೊಡ್ಬೋದು ಇವಾಗ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು, ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಕಾಣ್ತಿರೋದಿಲ್ಲ, ಫುಲ್ ಬ್ಲರ್ ಆಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು, ಇವಾಗ ಫುಲ್ ಬ್ಲ್ಯಾಕ್ ಆಗಿದೆ. ಇದನ್ನು ನಾನು ಇಷ್ಟಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಇಷ್ಟಕ್ಕೆ ಮಾರ್ಕ್ ಆಗಿದೆ ಅಲ್ಲ, ಇವಾಗ ರೆಡ್ ಲೈನ್ ಇದೆ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ಇಲ್ಲಿ ರೆಡ್ ಲೈನ್ ಇದೆ. ಈ ರೆಡ್ ಲೈನ್ನು ಎಲ್ಲಿಗೆ ಇದೆ ಅಲ್ಲಿವರೆಗೂ ನಾನಿಲ್ಲಿ ಟ್ರಿಮ್ ಮಾಡ್ತಾಯಿದ್ದೀನಿ. ಇವಾಗ ಟ್ರಿಮ್ ಆಯಿತು. ಇಲ್ಲ ನಮಗೆ ಮಧ್ಯದಲ್ಲಿ ಕಟ್ ಮಾಡಬೇಕು ಅಂದರೆ ಇದ್ರ ಮೇಲೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಸರ್ ಇರುತ್ತೆ. ಈಗ ಸ್ಪ್ಲಿಟ್ ಆ್ಯಂಡ್ ಇನ್ಸರ್ಟ್ ಅಂತ ಬರುತ್ತೆ ಆಪ್ಷನ್. ಒಂದು ನಿಮಿಷ. ಈಗ ಸ್ಪ್ಲಿಟ್ ಅಟ್ ಪ್ಲೇ ಹೆಡ್, ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಇವಾಗ ನಿಮಗೆ 2 ಭಾಗ ಆಗಿ ಬರುತ್ತೆ. ಒಂದೇ ವಿಡಿಯೋ 2 ಭಾಗ ಆಗುತ್ತೆ. ಇದರಲ್ಲಿ ನೀವು ಬೇಕೆಂದರೆ ಡಿಲೀಟ್ ಕೂಡ ಮಾಡ್ಕೊಬೋದು ನೋಡಿ. ಇವಾಗ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ.
ಡಿಲೀಟ್ ಮಾಡಿದ್ದನ್ನು ನೀವು ಮತ್ತೆ ವಾಪಸ್ ಬರೆಸ್ಬೇಕಂದ್ರೆ ಇಲ್ಲಿ ನಿಮಗೆ ಇರುತ್ತೆ ಆಪ್ಷನ್. ಈಗ ನೋಡಿ ನಾನು ಡಿಲೀಟ್ ಮಾಡಿದೆ. ಇಲ್ಲ ನಮ್ಗೆ ಅದೇ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸರ್ಕಲ್ ಥರ ಇದೆ ನೋಡಿ, ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಾಪಸ್ ಬರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಏನಂದರೆ ಲೇಯರ್ ಮೇಲೆ ನಾವು ಕ್ಲಿಕ್ ಮಾಡಿದ್ದೀವಿ. ಇವಾಗ ಇದರ ಪಕ್ಕದಲ್ಲಿ ನಾನು ಇನ್ನೊಂದು ವಿಡಿಯೋನ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಫೋಟೋನ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಮೀಡಿಯಾ ಮೇಲೆ ಹೋಗ್ತಾ ಇದ್ದೀನಿ. ಸೊ ವಾಟ್ಸಪ್ ವಿಡಿಯೋ. ಸೊ ನೆಕ್ಸ್ಟ್ ಒಂದು ವಿಡಿಯೋನ ತಗೊಂಡೆ. ವಿಡಿಯೋನ ಪಕ್ಕದಲ್ಲಿ ಕೂಡ ನಾನು ಹೀಗೆ ಸೆಟ್ ಮಾಡ್ಬೋದು. ಅಟ್ ಎ ಟೈಮ್ 2 ವಿಡಿಯೋ ಕೂಡ ಪ್ಲೇ ಆಗ್ತಾ ಇರುತ್ತೆ. ವಾಲ್ಯೂಮ್ನ ನಾನಿಲ್ಲಿ ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮಗೆ 2 ವಿಡಿಯೋ ಕೂಡ ಸೇಮ್ ಟೈಮಲ್ಲಿ ಪ್ಲೇ ಆಗುತ್ತೆ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಮತ್ತೆ ಲೇಯರ್ ಮೇಲೆ ಹೋಗಿ ನೀವು ಇಲ್ಲಿ ನಂಬರ್ ಹಾಕಬೇಕಲ್ವಾ. ಈ ಜ್ಯುವೆಲ್ರಿ ಸೆಟ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ನಾವು ನಂಬರ್ ಹಾಕಬೇಕು. ಸೊ ನಾನಿಲ್ಲಿ ನಂಬರ್ ಹಾಕ್ತಾಯಿದ್ದೀನಿ. ವಾಟ್ಸಪ್ ಟು ಆರ್ಡರ್. ನಾನಿಲ್ಲಿ ನಂಬರ್ ಹಾಕಿದ್ದೀನಿ. ನಂಬರ್ಗೆ ಡಾರ್ಕ್ ಕಲರಲ್ಲಿ ಕೊಟ್ಟು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೋದು. ನೀವಿಲ್ಲಿ ಎ ಅಂತ ಇದೆಯಲ್ವಾ, ಸೊ ನೀವಿಲ್ಲಿ ನೋಡ್ತಿರ್ಬೋದು ಇಷ್ಟು ರೀತಿಯಲ್ಲಿ ಬರುತ್ತೆ. ನಿಮಗೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಲೆಟರ್ಸ್ ಎಲ್ಲನೂ ಕೂಡ. ಸೊ ಈ ಲೆಟರ್ಸ್ಗೆ ನಾನು ಇನ್ನೂ ಚೆನ್ನಾಗಿ ನೀಟಾಗಿ ಕಾಣಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನೀವಿಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ತಾಯಿದ್ದೀನಿ. ಮೊದಲಿಗೆ ಬ್ಯಾಕ್ಗ್ರೌಂಡ್ ಕಲರ್ನ ವೈಟಲ್ಲಿ ಕೊಡ್ತಾಯಿದ್ದೀನಿ. ಇವಾಗ ಫುಲ್ ವಿಡ್ತಲ್ಲಿ ಕೊಡ್ತಾಯಿದ್ದೀನಿ. ಫುಲ್ ವಿಡ್ತಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಸ್ಕ್ರೀನ್ ಮೇಲೇ ಕೈ ಇಟ್ಬಿಟ್ಟು ನಾವು ಈ ರೀತಿಯಾಗಿ ಅದನ್ನು ಮೂವ್ ಮಾಡ್ಕೊಳ್ಬೋದು, ಆಯಿತಾ. ಸೊ ನಮಗೆ ಈಗ ಟೆಕ್ಸ್ಟ್ ಇದೆಯಲ್ವಾ, ಆ ಟೆಕ್ಸ್ಟನ್ನ ನಾವು ಇನ್ನೊಂದು ಸ್ವಲ್ಪ ಗ್ಲೋ ಮಾಡೋಣವಾ. ಈಗ ನಾನಿಲ್ಲಿ ಗ್ಲೋ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಒಂದು ಸ್ಕೈ ಬ್ಲೂ ಕಲರಿಂದ. ನೆಕ್ಸ್ಟ್ ಶಾಡೋ ಬೇಕು ಅಂದರೆ ನೀವು ಮಾಡ್ಕೊಳ್ಬೋದು. ಇವಾಗ ನಿಮಗೆ ಸ್ಕೈ ಬ್ಲೂ ಕಲರ್ನಲ್ಲಿ ಇಲ್ಲಿ ಶಾಡೋ ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಿರ್ಬೋದು. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಾನು. ಇಲ್ಲಿ ಸ್ಕೈ ಬ್ಲೂ ಕಲರ್ನಲ್ಲಿ ನಿಮಗೆ ಶಾಡೋ ಕಾಣಿಸ್ತಾ ಇದೆ ಲೆಟರ್ಸ್ದು. ಸೊ ನಿಮಗೆ ಇದೇ ನಂಬರ್ನ ನಮಗೆ ಫುಲ್ ವಿಡಿಯೋನಲ್ಲಿ ಬೇಕು ಅಂದರೆ ಇದನ್ನು ಇಟ್ಕೊಂಡು ಹೀಗೆ ಚಿಕ್ಕದು ಸ್ವಲ್ಪ ವಿಡಿಯೋನಲ್ಲಿ ಅರ್ಧ ಅಷ್ಟೇ ನಂಬರ್ ತೋರಿಸ್ಬೇಕು, ಅರ್ಧ ವಿಡಿಯೋದಲ್ಲಿ ಅಷ್ಟೇ ನಮ್ಮ ನಂಬರ್ ಡಿಸ್ಪ್ಲೇ ಆಗಬೇಕು ಅಂದರೆ ಸೊ ಹೀಗೆ ಚಿಕ್ಕದಾಗಿ ಇಲ್ಲ ಫುಲ್ ವಿಡಿಯೋನಲ್ಲಿ ಕೂಡ ನಮ್ಮ ನಂಬರ್ ಡಿಸ್ಪ್ಲೇ ಆಗಬೇಕು ಅಂದರೆ ಈ ರೀತಿಯಾಗಿ ನಮ್ಮ ಒಂದು ನಂಬರ್ನ ಹೀಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಬರಬೇಕು. ಸೊ ಹಾಗೆ ಓವರಾಲ್ ಆ್ಯನಿಮೇಷನ್ ಬ್ಲಿಂಕ್ ಆಗ್ತಾ ಇರುತ್ತೆ, ಆ್ಯನಿಮೇಷನ್ ಫುಲ್ಲು. ನೆಕ್ಸ್ಟ್ ಫ್ಲಿಕ್ಕರ್, ಪಲ್ಸ್, ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಬೋದು. ರಿಂಗ್, ಫ್ಲೋಟಿಂಗ್, ಡ್ರಿಫ್ಟಿಂಗ್, ಸ್ಕ್ವಿಷಿಂಗ್, ರೈನ್, ಕೌಂಟರ್ ಕ್ಲಾಕ್ವೈಸ್ ಇಷ್ಟು ಆಪ್ಷನ್ ಇರುತ್ತೆ. ಸೊ ನಾನು ಇಲ್ಲಿ ಯಾವುದನ್ನು ಕೂಡ ನಾನು ಸೆಟ್ ಮಾಡ್ತಿಲ್ಲ. ಬೇಕು ಅಂದರೆ ನೀವು ಸೆಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಔಟ್ಲೈನ್ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ.
ಔಟ್ಲೈನ್ ಕೊಟ್ಟಿದ ತಕ್ಷಣ ಎಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಅಲ್ವಾ. ಈ ರೀತಿಯಾಗಿ ನಾವು ಎಡಿಟ್ ಮಾಡಿದ್ರೆ, ಈ ರೀತಿಯಾಗಿ ಒಂದು ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಸೊ ಇವಾಗ ನೋಡಿ, ಇವಾಗ ಇದು ನಂಬರು ಓವರ್ ಆಲ್ ಆ್ಯನಿಮೇಷನ್ ಕ್ಲಾಕ್ ವೈಸ್ ಆಗಿದೆ. ಸೊ ನಾನಿಲ್ಲಿ ನನ್ನಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಮ ಒಂದು ವಿಡಿಯೋ ರೆಡಿಯಾಗಿದೆ, ಅರ್ಧ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ಬೋದು, ಲೇಯರ್ ಮೇಲೆ ಹೋಗಿ, ಮೀಡಿಯಾ ಮೇಲೆ ಹೋಗಿ, ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ನಾನಿದು ಎಡಿಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಸ್ಕ್ರೀನ್ ಅಂದರೆ ಇಲ್ಲಿ ನೀವು ಹೋಗಿಬಿಟ್ಟು ಮೀಡಿಯಾ ಮೇಲೆ ಹೋಗಿಬಿಟ್ಟು ಇಲ್ಲಿ ಗ್ರೀನ್ ಸ್ಕ್ರೀನ್ ನೀವು ಯಾವ ಥರ ಯಾವುದು ಎಡಿಟ್ ಮಾಡಿ ಇಟ್ಕೊಂಡಿರ್ತೀರ ನೋಡಿ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ತೋರಿಸ್ತೀನಿ. ಸೊ ನಾನು ಇವಾಗ ಇದನ್ನು ಇಲ್ಲಿ ನೋಡ್ತಿರ್ಬೋದು, ಕ್ರೋಮಾ ಕೀ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ನೋಡಿ. ಇವಾಗ ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನು ಮತ್ತು ಬೆಲ್ ಕ್ಲಿಕ್ ಮಾಡೋದು ಒಂದು ಗ್ರೀನ್ ಸ್ಕ್ರೀನ್ ಬರುತ್ತೆ. ನೋಡ್ತಾ ಇದ್ದೀರಲ್ವ, ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ಇದು ಇನ್ನೂ ದೊಡ್ಡದಾಗಿ ಕಾಣಿಸ್ಬೇಕು, ಸಬ್ಸ್ಕ್ರೈಬ್ ಬಟನ್ ಅನ್ನೋದು ನಿಮ್ಗೆ ಇನ್ನೂ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಇದನ್ನು ಇಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ನೀವು ಇದನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗ ನಾನಿಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಆಗ ಇದು ಸೆಟ್ ಆಯಿತು. ಸೊ ಹಾಗೆ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಬೇಕಾಗತ್ತೆ. ಸೊ ನಾನಿಲ್ಲಿ ಆಡಿಯೋಗೆ ಹೋಗ್ತಾಯಿದ್ದೀನಿ. ಆಡಿಯೋನಲ್ಲಿ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಸಾಂಗ್ಸ್ ಅಥವಾ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಟ್ಟಿದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನೊಂದು ಮ್ಯೂಸಿಕ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆದಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಸ್ವಲ್ಪ ಲೋನಲ್ಲೇ ಇಟ್ಕೋಬೇಕು, ಕಡಿಮೆನಲ್ಲೇ ಇಟ್ಕೋಬೇಕು. ಆವಾಗ ನೀವು ವಾಯ್ಸ್ ಓವರ್ ಕೊಟ್ಟಿದ್ದು ಕೂಡ ಕ್ಲಿಯರಾಗಿ ಕೇಳುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಯಾವ ರೀತಿಯಾಗಿ ನಾನು ಎಡಿಟ್ ಮಾಡ್ತೀನಿ ಅಂತೇಳಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಕೈನ್ ಮಾಸ್ಟರ್ ಲಿಂಕನ್ನು ನಾನು ಟ್ರೈ ಮಾಡ್ತೀನಿ, ಬಟ್ ಇದು ನನಗೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇದ್ರದ್ದು ಲಿಂಕ್ ಸಿಗೋದಿಲ್ಲ ಅನ್ಕೋತೀನಿ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಕೈನ್ ಮಾಸ್ಟರ್ ಅಂತೇಳಿ ಸಿಗತ್ತೆ ನಿಮಗೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ನಾವು ಒಂದು ನಂಬಿಕೆಯಿಂದ ವಿಡಿಯೋನ ಮಾಡಿಬಿಟ್ಟು ಹಾಕಿರ್ತೀವಿ, ನಿಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ. ನೀವು ಮಧ್ಯೆ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೇನು ಕೂಡ ಅರ್ಥ ಆಗೋದಿಲ್ಲ. ಸೊ ನೀವು ಹೇಳ್ಕೊಟ್ಟಿದ್ದು ನಮಗೇನು ಅರ್ಥ ಆಗಿಲ್ಲ ಅಂತ ಹೇಳ್ಬಿಡ್ತೀರ ಆಮೇಲೆ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ವಿಡಿಯೋನ ಸೇವ್ ಮಾಡಿ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಸೇವ್ ಆಗುತ್ತೆ. ಆವಾಗ ನಾವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದು ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಅದು ತೋರಿಸೋದಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.